ಫಲಿಸಲಿಲ್ಲ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಮ್ಮ ಪ್ಯಾನಲಿಸ್ಟ್ಗಳು ಚರ್ಚೆ ಮಾಡ್ತಾ ಇದ್ರು. ಅತ್ಯಂತ ಕಠಿಣವಾದ ಶಿಕ್ಷೆ ಮತ್ತು ಆ ಶಿಕ್ಷೆಯ ಪ್ರಕ್ರಿಯೆಯಲ್ಲಿ ಮಾನವ ಹಕ್ಕು ಆಯೋಗದವರು ತಲೆ ತೂರಿಸ್ತಾ ಇರೋದ್ರಿಂದ ಅತ್ಯಾಚಾರ ಪ್ರಕರಣಗಳನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದು. ಡಾಕ್ಟರ್ ಶಮಿತಾ, ನಿಮ್ಗನ್ಸುತ್ತಾ ನಿಜವಾಗ್ಲೂ ಕಠಿಣ ಶಿಕ್ಷೆ ಕೊಡೋದ್ರಿಂದ ಅತ್ಯಾಚಾರಗಳನ್ನು ತಡೆಗಟ್ಟಬಹುದು ಅಂತ? ಅದೇ ನಿಲ್ಸಕ್ಕಾಗಲ್ಲ, ಖಂಡಿತ ತಡೆಗಟ್ಟಬಹುದು. ಯಾಕೆಂದ್ರೆ ಸ್ವಲ್ಪನಾದ್ರೂ ಭಯ ಇರುತ್ತೆ. ಇವಾಗ ಸೌದಿನಲ್ಲಿ ಅಂತಲ್ಲಿ ಎಂಥ ಶಿಕ್ಷೆಗಳನ್ನ ಕೊಟ್ಟಿದ್ರು ಅಲ್ಲೂ ನಡೀತಾ ಇದೆ, ಅಲ್ಲಿ ನಡೀತಿಲ್ಲ ಅಂತಲ್ಲ. ಆದರೆ ಇಲ್ಲಿ ಅಷ್ಟಿಲ್ಲ, ಭಯ ಇದೆ. ಈ ಥರ ಮಾಡಿದ್ರೆ ಹಿಂಗೆ ಮಾಡಿಬಿಡ್ತಾರೆ, ಆ ಥರ ಮಾಡಿದ್ರೆ ಈ ಶಿಕ್ಷೆ ಸಿಗುತ್ತೆ ಅನ್ನೋದಾದ್ರೂ ಇದೆ. ಇಲ್ಲ ಅದೇ ಇಲ್ವಲ್ಲ. ಓಕೆ, ಹೋದಾಗ ನೋಡೋಣ, ಅಲ್ಲಿ ಹೋಗಿ ನೋಡ್ಕೊಳ್ಳೋಣ. ಅವ್ರಿಗೇನೋ ಒಂದಷ್ಟು ಜನ ಹಿಂದ್ಗಡೆ ಇರ್ತಾರೆ, ಬೆಂಬಲ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಾನು ತಪ್ಪಿಸ್ಕೊಳ್ಬೋದು ಅಂತ ಬಂದುಬಿಟ್ರೆ ಇವರೆಲ್ಲ ಮುಂಚೆ ಮಾತಾಡ್ದಂಗೆ ಎಂಥವನಿಗೆ ಆದರೂ ಧೈರ್ಯ ಬರುತ್ತೆ. ಮುಂಚೆನೇ ಅವನು ಅದಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋದಾಗ ನಾನು ಆಮೇಲೆ ತಪ್ಪಿಸ್ಕೊಳ್ತೀನಿ ಅನ್ನೋದಾದರೆ ಖಂಡಿತ ಮಾಡ್ತಾನೆ ಅಲ್ವಾ. ಶಿಕ್ಷೆ ಖಂಡಿತವಾಗ್ಲೂ ಉಗ್ರವಾಗಿ ಆಗಬೇಕು, ಭಯ ಬರಬೇಕು ಜನಕ್ಕೆ. ತಮಗೇನು ಅನ್ಸುತ್ತೆ, ಉಗ್ರ ಶಿಕ್ಷೆ ಇದಕ್ಕೂ ಪರಿಹಾರನ ಅಂತ? ನೋಡಿ, ಖಂಡಿತವಾಗ್ಲೂ ಅಲ್ಲ. ನನ್ನ ದೃಷ್ಟಿಕೋನವೇ ಬೇರೆ. ಯಾವುದೇ ಒಬ್ಬ ವಿಕ್ಟಿಮ್ಗೆ ಶಿಕ್ಷೆ ಆಗೋದ್ರಿಂದ ಕೇಸ್ ಮುಚ್ಚೋದ್ರಿ. ಅದೊಂದು ಕೇಸು ಆಗೋಯ್ತು, ಒಬ್ಬ ವ್ಯಕ್ತಿ ನೀವು ತಪ್ಪು ಮಾಡಿದ್ರಿ, ನಿಮಗೆ ಶಿಕ್ಷೆ ಕೊಟ್ಟೆ, ಕೇಸ್ ಮುಚ್ಚೋಯ್ತು, ಫೈಲ್ ಪಕ್ಕಕ್ಕಿಡಿ. ಹಾಗಾಗಬಾರ್ದು. ಯಾವುದೇ ಒಬ್ಬ ವಿಕ್ಟಿಮ್ಗೆ ಒಂದು ಶಿಕ್ಷೆಯನ್ನು ಕೊಟ್ಟರೆ ಆ ಶಿಕ್ಷೆ ಇದೆಯಲ್ಲ, ಅದು ಮೆಸೇಜ್ ಏನು ಹೇಳುತ್ತೆ ಸಮಾಜಕ್ಕೆ ಅನ್ನೋದು ಮುಖ್ಯ. ಶಿಕ್ಷೆಗಿಂತ ಅದು ಕೊಡೋ ಮೆಸೇಜ್ ಇದೆಯಲ್ಲ, ಅದು ತುಂಬ ಮುಖ್ಯವಾಗಬೇಕು. ಈ ಪ್ರಕರಣದಲ್ಲಿ ಒಂದು ಗಲ್ಲು ಶಿಕ್ಷೆಗೆ ಹಾಕೋದ್ರಿಂದ ಅಥವಾ 7 ವರ್ಷದಿಂದ 14 ವರ್ಷದ ತಳ್ಳೋದ್ರಿಂದ ಇದು ಸಾಲು ಆಗಲ್ಲ. ಈ ಒಂದು ಶಿಕ್ಷೆಯಿಂದ ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀವಲ್ಲ, ಅದು ಶಿಕ್ಷೆಗಿಂತ ದೊಡ್ಡದು. ಅಂದರೆ ಈ ರೀತಿಯ ಒಂದು ಪ್ರಕರಣಗಳು ನಡೆದೇ ಇರುವಂಥ ಒಂದು ಮೆಸೇಜು ಈ ಕಾನೂನಾಗಿರಲಿ, ಈ ಸಮಾಜವಾಗಿರಲಿ ಆ ವಿಕ್ಟಿಮ್ಗೆ ಕೊಡೋದ್ರ ಮೂಲಕ ಈ ರೀತಿಯ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನೋದೇ ನನ್ನ ಆಸೆ. ಈ ಸುಷ್ಮಾ ಅವ್ರು ಹೇಳ್ದಂಗೆ ಬೀದಿಲಿ ಯಾರಿಗೋ ಚಪ್ಪಲಿಲಿ ಹೊಡೆದ್ಬಿಡೋದಾಗ್ಲಿ, ಅಥವಾ ಅವ್ರು ಹೇಳ್ದಾಗೆ 7 ವರ್ಷದಿಂದ 14 ವರ್ಷದ ತಳ್ಳೋದಾಗ್ಲಿ, ಹಾಗೆ ಮಾಡಿದ್ರೆ ಇದೊಂದು ಫೈಲ್ ಕ್ಲೋಸ್ ಆಗುತ್ತೆ ಅಷ್ಟೇ. ಮತ್ತೊಂದು ಹಲವಾರು ಪ್ರಕರಣಗಳು ನಡೀತಾ ಇರ್ತವೆ. ಆದರೆ ಈ ಒಂದು ಕೇಸಿಂದ ಒಂದು ಒಳ್ಳೆಯ ಮೆಸೇಜ್ ಅನ್ನ ನಾವು ಕೊಡಬೇಕಾಗಿದೆ ಸಮಾಜಕ್ಕೆ. ದಟ್ಸ್ ಮೈ ವ್ಯೂ. ನನ್ನ ಪ್ರಕಾರ ಶಿಕ್ಷೆ ಆಗೋದು ವಿಕ್ಟಿಮ್ಗೆ. ಮತ್ತು ಅವಳು ಸತ್ತು ಹೋಗಿದ್ರೆ ಅವಳ ಕುಟುಂಬದವರಿಗೆ, ಶ್ರೀನಿವಾಸನ್ ಅವರಿಗಿಂತ ಬೇರೆ ಉದಾಹರಣೆ. ಈಗ ನಾನು ಹೇಳೋದೇನಂತಂದ್ರೆ, ಪ್ರತಿಭಾ ಈ ಮೆಸೇಜ್ ಅನ್ನೋ ವರ್ಡ್ ಇದೆಯಲ್ಲ, ಇಟ್ ಹ್ಯಾಸ್ ನೋ ಮೀನಿಂಗ್. ಇಲ್ಲ ಅಂಕಲ್, ನಾನು ಹೇಳೋದು ಸ್ವಲ್ಪ ಹೇಳೋದು ಬಿಡಿ. ಅವರು ದಾಟಿ ಬಂದಂತ ಸನ್ನಿವೇಶ, ಪರಿಕಲ್ಪನೆ, ಇದರ ಒಂದು ಭಯ. ಈ ಮೆಸೇಜ್ ಅನ್ನೋದು ಆಲ್ರೆಡಿ ಸೆಕ್ಷನ್ ಅದು ವಿಮೆನ್ ಓನ್ಲಿ. ಇವತ್ತು ಕೊಲೆ ಮಾಡ್ತೀನಿ, 4 ವರ್ಷದಲ್ಲಿ ನಾನು ಆಚೆ ಬರ್ತೀನಿ ಮೆಸೇಜ್ ಅವನಿಗಿದೆ. ಶ್ರುತಿ ಅವರೇ, ನೀವು ಶ್ರೀನಿವಾಸನ್ ಅವರ ಹೇಳೋ ಮಾತುಗಳನ್ನ ಶಬ್ದಶಃ ಅರ್ಥ ಮಾಡ್ಕೋಬೇಡಿ. ಯಾಕಂದ್ರೆ ಮನೆಯ ಹುಡುಗಿಯನ್ನ ರೇಪ್ ಮಾಡಿ ಕಳ್ಕೊಂಡಿರುವಂತವ್ರು, ರೇಪ್ ಮಾಡಿದವನಿಗೆ ಶಿಕ್ಷೆ ಕೊಡೋದು ಕೂಡ ಅವರಿಗೆ ವ್ಯವಸ್ಥೆ ಮೇಲೆ ಸಿಕ್ಕಿದೆ, ನೋಡ್ಬೇಕಾದ್ರೆ. ಈಗ ಯಾವುದೋ ವ್ಯವಸ್ಥೆಯಲ್ಲಿ ಧೈರ್ಯವಾಗಿ ಹಾರ್ಟ್ ಇಟ್ಕೊಂಡಿರ್ತಕ್ಕಂಥವ್ರು ಕೆಲವು ಮೆಸೇಜ್ ಅಂತ ವರ್ಡ್ಗಳನ್ನ ಉಪಯೋಗಿಸಬಹುದು. ನೊಂದಿರ್ತಕ್ಕಂಥವ್ರು ಇಟ್ಸ್ ನಾಟ್ ಮೆಸೇಜ್. ಅವರು ಈ ಮಾತುಗಳು ಬೇಕಾಗಿಲ್ಲ, ಅಡ್ಡ ಮಾತುಗಳು. ಓನ್ಲಿ ಥಿಂಗ್ ಈಸ್ ದಿ ಓನ್ಲಿ ಮೆಸೇಜ್ ವಿಚ್ ಶುಡ್ ಗೋ ಟು ದಿ ಪಬ್ಲಿಕ್ ಈಸ್ ಕಲ್ಪ್ರಿಟ್ಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ನನಗೆ. ಆಮೇಲೆ ಕೋರ್ಟ್ ಇದೆಯಲ್ಲ, ಕೋರ್ಟ್ಗೆ ಅವನ ಪರವಾಗಿ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದಕ್ಕೆ ಅಡ್ವೊಕೇಟ್ಸ್ ಇದ್ದಾರೆ ಅಲ್ಲಿ. ಅವರು ದೇ ಟೇಕ್ ದೇರ್ ಸ್ಟ್ಯಾಂಡ್. ಅಲ್ಲೂ ಕೂಡ ಲಿಕ್ವಿಡೇಟ್ ಆಗೋಗುತ್ತೆ ಆ ಪನಿಷ್ಮೆಂಟು. ಯಾವ ಪನಿಷ್ಮೆಂಟ್ನ ನಾವು ಅಲ್ಟಿಮೇಟ್ ಆಗಿ ಹೇಳ್ತೀವೋ ಅದು ಲಿಕ್ವಿಡೇಟ್ ಆಗುತ್ತೆ. ಆಗ ಇವ್ರ ಮೆಸೇಜ್ ಬರುತ್ತೆ. ನಾನು ಹೇಳ್ತೀನಿ, ಅವ್ರ ಮೆಸೇಜು ಲಿಕ್ವಿಡೇಟ್ ಎಲ್ಲ ಸ್ಟೇಜಲ್ಲೂ ಲಿಕ್ವಿಡೇಟ್ ಆಗ್ತಾ ಬರುತ್ತೆ. ಆ ಡೆತ್ ಪನಿಷ್ಮೆಂಟ್ ಅಂತ ಕೊಟ್ಟದ್ದು. ಸೊ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಲೆಟ್ ದೇರ್ ಬಿ ಎ ಪನಿಷ್ಮೆಂಟ್, ಅಲ್ಟಿಮೇಟ್ ಪನಿಷ್ಮೆಂಟ್. ಅದು ಲಿಕ್ವಿಡೇಟ್ ಆಗಿ ಅಟ್ಲೀಸ್ಟ್ ಅದು 50% 60% ನಿಂತ್ಕೋಬೇಕು. ಅರ್ಥ ಆಯ್ತೇನೋ? ಸೊ ಕಲ್ಪ್ರಿಟ್ ಶುಡ್ ಫೀಲ್ ದಟ್ ಹಿ ಹ್ಯಾಸ್ ನೋ ಲೈಫ್ ಇನ್ ದಿ ಲೈಫ್. ಆ ಮೆಸೇಜು ಪರ್ಫೆಕ್ಟ್ ಆಗಿರಬೇಕು. ಅದು ಇಟ್ ಶುಡ್ ರಿಲೇಟ್ ಟು ಹಿಸ್ ಲೈಫ್, ನಥಿಂಗ್ ಎಲ್ಸ್. ಆ ಪಾಯಿಂಟ್ ಇದ್ದರೆ ಮಾತ್ರ ಅದು ಮೆಸೇಜೇ ಹೊರತು ಇನ್ನೇನೂ ಮೆಸೇಜ್ ಅಲ್ಲ. ಫೈನ್ ಸರ್. ಈಗ ಪ್ರತಿಭಾನ ಕಳ್ಕೊಂಡ್ಮೇಲೆ ಶಿವಕುಮಾರ್ಗೆ ಶಿಕ್ಷೆ ಆಗುವವರೆಗೂ ನಿಮ್ಮ ಹೋರಾಟ ಯಾವ್ಯಾವ ಅಡೆತಡೆಗಳು? ಶಿಕ್ಷೆ ಹೋರಾಟ ದುಡ್ಡಿದ್ದಿರ್ತಾನೆ ಹೋರಾಟ ಮಾಡೋದು ನಾವು. ಒಂದ್ ನಿಮಿಷ. ಈ ನಮ್ಮ ಸಮಾಜದ ಕರಾಳ ಮುಖವನ್ನ ಹೇಳಿದ್ರು ಅವರು, ದುಡ್ಡಿದ್ರೆ ತಾನೇ ಹೋರಾಟ ಅನ್ನುವಂಥದ್ದು. ಎಸ್, ಒಂದ್ ಕಡೆ ಮನೆ ಹೆಣ್ಣು ಮಗಳು ರೇಪ್ ಆಗಿ ಕೊಲೆ ಆಗುವಂಥದ್ದು, ನಂತರ ಹೋರಾಟಕ್ಕೆ ದುಡ್ಡು ಹಾಕುವಂಥದ್ದು. ಕಂಪನಿ ಸುಮ್ಮನೆ ಕೂತಿದೆ. ಆ ಟ್ರಾನ್ಸ್ಪೋರ್ಟರ್ಸು ದೇ ಆರ್ ಗೆಟಿಂಗ್ ಆನ್. And I tell you, the advocate and who is financing that culprit?
I use the word. Even today, he has gone to the High Court. Who is financing him? Who has investigated that one? ಯಾರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ? ಓನ್ಲಿ ಗೌರ್ಮೆಂಟ್ ಮಾರಲ್ ಪರ್ಹ್ಯಾಪ್ಸ್ ಫಿಯರ್ ಇಂದ ದೇ ಹ್ಯಾವ್ ಕಮ್ ಟು ದಿ ದೇ ಹ್ಯಾವ್ ಫೈಲ್ಡ್ ಎ ಕೇಸ್. ವಾಟ್ ಹ್ಯಾಪನ್ಸ್ ವಿ ಡೋಂಟ್ ನೋ. ಕೈಂಡ್ಲಿ ಅಲ್ಟಿಮೇಟ್ ಅದು ಹೇಳ್ತಾ ಇದ್ದೀನಲ್ಲ, ಅದು ಅಲ್ಟಿಮೇಟ್ ಆಗಿ ವಿ ವಿಶ್ he will find an end. That will be a message through this case at least. Yes. ಶ್ಯಾಮ್ ಅವರೇ, ಖಂಡಿತವಾಗಿ ಅಲ್ಲಲ್ಲ, ಅತ್ಯಾಚಾರ ಮಾಡಿದಂಥ ವ್ಯಕ್ತಿ, ಅತ್ಯಾಚಾರಕ್ಕೆ ಈಡಾದವಳು ಬದುಕುಳಿದ್ರೆ ಅವಳನ್ನು ಕೋರ್ಟ್ಗಳಲ್ಲಿ ವರ್ಬಲ್ ಅತ್ಯಾಚಾರ ಆಗುತ್ತೆ ಅನ್ನುವಂಥ ಆರೋಪ. ಒಂದು ವೇಳೆ ಅವಳು ಸತ್ತು ಹೋಗಿದ್ದೆ ಆದರೆ ಆಕೆಯ ಕುಟುಂಬದವರಿಗೆ ಕೇಸ್ ನಡೆಸೋವಷ್ಟರಲ್ಲಿ ಎಕನಾಮಿಕಲ್ ರೇಪ್ ಆಗುತ್ತೆ ಅನ್ನುವಂಥದ್ದು. ಹೌದು, ದುಡ್ಡಿದ್ರೆ ತಾನೇ ಕೇಸ್ ನಡೆಸೋದು ಅಂತಾರೆ. ಎಕ್ಸಾಕ್ಟ್ಲಿ. ನೋಡಿ, ಇನ್ಫ್ಯಾಕ್ಟ್ ಶ್ರೀನಿವಾಸನ್ ಅವ್ರು ಹೇಳಿದ್ರ ಬಗ್ಗೆ ನನಗೆ ಇನ್ಫ್ಯಾಕ್ಟ್ ಸಮ್ವೇರ್ ಐ ಕನ್ಕರ್. ಯಾಕೆಂದರೆ ನಮ್ಮ ದೇಶದಲ್ಲಿ ಲೀಗಲ್ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಅಂದರೆ ಯಾರ್ಯಾರಿಗೆ ತಾವೇ ಕಾನೂನನ್ನು ಲೀಗಲ್ ಹೆಲ್ಪ್ ತಗೊಳ್ಳಿಕ್ಕೆ, ಸೆಲ್ಫ್ ಹೆಲ್ಪ್ ಮಾಡ್ಕೊಳ್ಳಿದ್ದಕ್ಕೆ ಆಗೋದಿಲ್ವೋ ಅವ್ರಿಗೆಲ್ಲ ಕಾನೂನಲ್ಲಿ ಲೀಗಲ್ ಏಡ್ ಇದೆ. ಗೌರ್ಮೆಂಟ್ ಗಿವ್ಸ್ ದೆಮ್ ದ ಸಪೋರ್ಟ್. ಬಟ್ ಕ್ವಾಲಿಟಿ ಅಡ್ವೊಕೇಸಿ ಇಸ್ ವಾಟ್ ಇಟ್ ಈಸ್ ಇಂಪಾರ್ಟೆಂಟ್. ಈಗ ನೀವು ಒಬ್ಬ ವೆಲ್ ಕ್ವಾಲಿಫೈಡ್, ವೆಲ್ ಕಾಂಪಿಟೆಂಟ್ ಲಾಯರ್ಗೆ ಎದುರಾಗಿ ಒಬ್ಬ ಸರ್ಕಾರ ಸ್ಪಾನ್ಸರ್ ಮಾಡಿದಂಥ ವೀಕ್ ಪ್ರಾಸಿಕ್ಯೂಟರ್ನ ತೊಗೊಂಬಂದು ನಿಲ್ಲಿಸಿದ್ರೆ ಇಟ್ ಈಸ್ ನೋ ಮ್ಯಾಚ್. ಸೊ ಹಾಗಾಗಿ ಏನಾಗುತ್ತೆ, ಆಬ್ವಿಯಸ್ಲಿ ಎಸ್, ಹಾಗೆ ಅದೇನಾಗುತ್ತೆ ಅಂದರೆ ಹುಲಿ ಮುಂದೆ ಕುರಿನ ಜಗಳಾಡ್ಲಿಕ್ಕೆ ಬಿಟ್ಟಂಗೆ ಆಗುತ್ತೆ. ಸೊ ದಿಸ್ ಫ್ಲಾ ಈಸ್ ವೆರಿ ಮಚ್ ದೇರ್. ಬಟ್ ಬೈ ಡಿಫಾಲ್ಟ್ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಡಿಸೈನ್ ಆಗಿರೋದು ಹೇಗೆ ಅಂದರೆ, ನಮ್ಮದು ಥಿಯರಿ ಆಫ್ ಪನಿಷ್ಮೆಂಟು ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್ ನಮ್ಮ ಸಂವಿಧಾನ ಅಳವಡಿಸ್ಕೊಂಡ್ರೆ. ಅಂದರೆ ಶಿಕ್ಷೆಯ ಉದ್ದೇಶ ಮನುಷ್ಯನಲ್ಲಿ ಸುಧಾರಣೆ ತರಬೇಕು ಅಂತಕ್ಕಂಥದ್ದು. ಬಟ್ ನೀವು ಅರಬ್ ರಾಷ್ಟ್ರಗಳಿಗೆಲ್ಲ ಹೋದರೆ ರೆಟ್ರಿಬ್ಯೂಟರಿ ಥಿಯರಿ ಆಫ್ ಪನಿಷ್ಮೆಂಟ್, ಅಂದರೆ ಪ್ರತೀಕಾರ ಸಿದ್ಧಾಂತ. ಒಬ್ಬ ಏನಾದರೂ ಮಾಡ್ದ ಅಂದರೆ ಅವನಿಗೆ ಅದೇ ವಿಧವಾದಂಥ ಪ್ರತೀಕಾರ ಎಸಗಬೇಕು, ಪ್ಲಸ್ ಸಮಾಜಕ್ಕೆ ಅದರಿಂದ ಒಂದು ಮೆಸೇಜ್ ಹೋಗ್ಬೇಕಂದ್ರೆ ಈ ಥರದ್ದು ಏನಾದರೂ ಮಾಡಿದವನಿಗೆ ಇದಾಗುತ್ತೆ ಅಂತ. ಪ್ರತೀಕಾರ ಸಿದ್ಧಾಂತನ ನಾವು ಅಳವಡಿಸ್ಕೊಂಡಿದ್ದೀವಿ. ಡೆತ್ ಸೆಂಟೆನ್ಸ್ ಎಕ್ಸಿಸ್ಟೆನ್ಸ್ ಇರೋದೇ ಪ್ರತೀಕಾರ ಸಿದ್ಧಾಂತ. ಈಗ ಧನಂಜಯ್ ಚಟರ್ಜಿ ಕೇಸ್ನಲ್ಲಿ ಡೆಟರೆಂಟ್ ಅಂತ ನಾವೆಲ್ಲ ಮಾತಾಡ್ತೀವಿ. ಧನಂಜಯ್ ಚಟರ್ಜಿ ಕೇಸ್ನಲ್ಲಿ ಮುಂಬೈನಲ್ಲಿ ಅವನೊಂದು ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದನು, ಒಂದು ಹೆಣ್ಮಗಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ, ಕೊನೆಗೆ ಡೆತ್ ಸೆಂಟೆನ್ಸ್ ಕೊಟ್ಟರು. ಲಾಸ್ಟ್ ಬಟ್ ಒಂದು ಡೆತ್ ಸೆಂಟೆನ್ಸ್ ಎಕ್ಸಿಕ್ಯೂಟ್ ಆಗಿದ್ದು ಒಂದೇ, ಅವನನ್ನು ಗಲ್ಲಿಗೂ ಏರಿಸಿದ್ರು. ನಿಂತ ನಮ್ಮ ದೇಶದಲ್ಲಿ ರೇಪ್ಗಳು, ಡೆತ್ ಸೆಂಟೆನ್ಸ್. ಇನ್ನು ಅದಕ್ಕಿಂತ ಅಪಾರವಾದಂಥದ್ದು ಇನ್ನೇನಿದೆ ಅಲ್ಲ. ಭಾಳ ವಿಚಿತ್ರವಾಗಿ ಕಸ್ಟಮೈಸ್ಡ್ ರೀತಿನಲ್ಲಿ ಡೆತ್ ಸೆಂಟೆನ್ಸ್ ಕೊಡೋದಕ್ಕೆಲ್ಲ ಅಫ್ಕೋರ್ಸ್ ದಟ್ ಈಸ್ ಸಮಥಿಂಗ್ ವೆರಿ ತುಂಬ ದೊಡ್ಡದನ್ನು ಎಕ್ಸ್ಪೆಕ್ಟ್ ಮಾಡೋದು. ಏನು ಪಬ್ಲಿಕ್ನಲ್ಲಿ ನಿಲ್ಲಿಸಿ ಕಲ್ಲೊಡೆಯೋದು. ನಾವು ನಮ್ಮ ದೇಶ ಆಗಿ ಇಟ್ಕೊಳ್ಳೋಣ. ಲೆಟ್ ಇಸ್ ನಾಟ್ ಕನ್ವರ್ಟ್ ಅವರ್ ಕಂಟ್ರಿ ಇಂಟು ಅನ್ ಅರಬ್ ಕಂಟ್ರಿ. ನಮ್ಮ ದೇಶ ಸಮೃದ್ಧವಾಗಿದೆ. ಒಂದು ಘಟನೆ ಆಯಿತು ಅಂತ ಹೇಳಿ ನಮ್ಮ ದೇಶದ ಸಿಸ್ಟಮ್ನೇ ನೀವು ಚೇಂಜ್ ಮಾಡ್ಕೊಂಡು ಅರಬ್ ಸಂಸ್ಕೃತಿಗೆ ಟ್ರಾನ್ಸ್ಫಾರ್ಮ್ ಆಗಿ ಅನ್ನೋದು ಸಹ ತಪ್ಪು. ಡೆಟರೆಂಟಲ್ ಪನಿಷ್ಮೆಂಟ್ಸ್ ನಾವು ಕೊಟ್ಟಿದ್ದೀವಿ, ಅದರಿಂದ ರೇಪ್ ನಿಂತ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ. ಇಷ್ಟೊಂದು ಮಟ್ಟಕ್ಕೆ ಸಾಮಾಜಿಕವಾಗಿ ಒಬ್ಬ ಪ್ರಜೆಗಳು ಭುಗಿಲೆದ್ದಿರೋದಕ್ಕೆ ಕಾರಣನೂ ಇಷ್ಟೇ. ನಿಮ್ಮ ಸಿಸ್ಟಮ್ ಇದೆ, ಕಾನೂನಿದೆ, ಪನಿಷ್ಮೆಂಟ್ಸ್ ಕೊಡ್ತಿದ್ದೀರಾ, ಬಟ್ ಸ್ಟಿಲ್ ಅಪರಾಧಗಳಾಗ್ತಾ ಇದೆ. ಯಾಕೆ ಅಂದರೆ, ನಾನು ಮತ್ತೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕೋರ್ಟು, ಲೀಗಲ್ ಸಿಸ್ಟಮು, ಪನಿಷ್ಮೆಂಟ್ ಅಂಡ್ ಆಲ್ ಆರ್ ಪೋಸ್ಟ್, ಅಂದ್ರೆ ತದನಂತರ ಸಂಭವಿಸ್ತಕ್ಕಂಥದ್ದು. ಹಾಗಾಗಿ ಶಿಕ್ಷೆ ಅನ್ನೋದು ವಿಚಾರಣೆ ಅಂತಿಮ ಹಂತ. ನಾನು ವಿಚಾರಣೆ ಪ್ರಾಸೆಸ್ ಬಗ್ಗೆ ಮಾತಾಡ್ತಿದ್ದೀನಿ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಪ್ಲೈಟ್ ಆಫ್ ದಿಸ್ ಫ್ಯಾಮಿಲಿ. ಒಂದು ಕಡೆ ಒಂದು ಮನೆ ಮಗಳನ್ನು ಕಳ್ಕೊಂಡಿರುವಂಥದ್ದು, ಇನ್ನೊಂದು ಕಡೆ ನ್ಯಾಯಾಲಯಕ್ಕೆ ಹೋಗ್ಕೊಂಡು ಕೋರ್ಟಿನ ಮೂಲೆಯಲ್ಲಿ ನಿಂತ್ಕೊಳ್ತಾರೆ. ಸರ್ಕಾರ ಕೊಟ್ಟಂಥ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಬೇಕು. ಅದಕ್ಕೆ ವಿರುದ್ಧವಾಗಿ ಯಾರು ಇವರ ಮಗಳನ್ನ ರೇಪ್ ಮಾಡಿ ಕೊಂದು ಹಾಕೋದ್ನೋ ಅವನ ಪರವಾಗಿ ಅತ್ಯುತ್ತಮವಾದಂತಹ ಲಾಯರ್ಗಳು ಬರ್ತಾರೆ. ಅವ್ರ ಎದುರಿಗೆ ಉತ್ತರ ಕೊಡೋಕ್ಕಾಗದೆ ಇವ್ರ ಲಾಯರ್ ಒದ್ದಾಡೋದು. ಡೇಟ್ಗಳು ಇವತ್ತು ಹೋಗಿ ನಿಂತ್ಕೊಂಡ್ರೆ ಮುಂದಿನ ತಿಂಗಳಿಂದ ಬನ್ನಿ ಅಂತಾರೆ. ಈ ವಯಸ್ಸಿನಲ್ಲಿ ಇವ್ರು ಹೋಗಿ ಹೇಳಿದ ರೇಟಿಗೆ ಹೋಗಿ ನಿಂತ್ಕೋಬೇಕು. 5 ವರ್ಷ ಹೋಗಿದ್ದೆ ಸರ್ ನಾನು ಅಲ್ಲಿ ಕೂತ್ಕೊಂಡಿದ್ದದ್ದು ಕೇಳೋದಕ್ಕೆ. ಅಷ್ಟೇನ ಇರುತ್ತಾ? ಯಾರಾದ್ರೂ ಬೆದರಿಕೆ ಕರೆಗಳು ಬರ್ಬೋದು. ಇದೆಲ್ಲವನ್ನೂ ಪಾರಾಗಬೇಕು ಒಂದು ರೇಪ್ ವಿಕ್ಟಿಮ್ ಫ್ಯಾಮಿಲಿ. ಬಹಳಷ್ಟು ಕೇಸ್ಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ 9ನೇ ತರಗತಿ ಹೋಗೋ ಒಂದು ಮಗು ಮೇಲೆ ಅತ್ಯಾಚಾರ ನಡೆದಾಗ ಆ ಮಗು ಪ್ರೆಗ್ನೆಂಟ್ ಆಗಿದೆ, ಶಾಲೆಗೆ ಸೇರಿಸ್ಕೊಳ್ಳಲ್ಲ ಅಂತ ತಂದೆ ತಾಯಿಗಳು ಕಣ್ಣೀರ್ ಹಾಕ್ತಾ ಇದ್ರು. ಎಂಥ ಅಮಾನವೀಯವಾದಂತ ಸ್ಥಿತಿ ನೋಡಿ ತಂದೆ ತಾಯಿಗಳು. ಈ ತರದ ಹೆಲ್ಪ್ಲೆಸ್ ಸಿಚುವೇಶನ್ ನಮ್ಮ ರಾಷ್ಟ್ರದಲ್ಲಿ ಯಥೇಚ್ಛವಾಗಿದೆ. ಅದಕ್ಕೆ ನಾನು ಅವಾಗ್ಲಿಂದ ಹೇಳ್ತಾ ಇರೋದು, ಸಿಸ್ಟಮ್ ಎಲ್ಲಿ ತನಕ ಬಂದ್ರೆ, ಅಂದ್ರೆ ನಾವು ಕಾನೂನು, ಲೀಗಲ್ ಸಿಸ್ಟಮ್, ಸಬ್ಸಿಕ್ವೆಂಟ್ ಎಂಟ್ರೀಸ್, ನಾವು ಗವರ್ಮೆಂಟ್ ಈಸ್ ದ ಪ್ರೈಮರಿ ಇನಿಷಿಯೇಟಿವ್. ಎಲ್ಲಿವರೆಗೂ ಸರ್ಕಾರ, ಈಗ ನೋಡಿ ಶ್ರೀನಿವಾಸನ್ ಅವರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ಕೊಡ್ಲಿ, ನೀವು ಕಂಟೆಸ್ಟ್ ಮಾಡಿ ಈ ಕೇಸ್ನ ಅಂತ ಅವ್ರು ಯಾಕೆ ಮಾಡೋದಿಲ್ಲ? ವೈ ದ ಗವರ್ಮೆಂಟ್ ಕಾಂಟ್ ಡೂ ಇಟ್? ಈಗ ನಿರ್ಭಯಾಳ ಕುಟುಂಬಕ್ಕೆ ಸೋನಿಯಾ ಗಾಂಧಿ ಅಷ್ಟು ಜೋರಾಗಿ ಹೇಳಿದ್ರು,
ಇನ್ನೊಬ್ರು ಅಷ್ಟು ಜೋರಾಗಿ ಹೇಳಿದ್ರು, ಎಲ್ಲಿ ಯಾರಾದ್ರೂ ಹೇಳಿದ್ರ ನಾನಿಷ್ಟು ಅವ್ರ ಕುಟುಂಬಕ್ಕೆ ಒಂದು 10 ಕೋಟಿ ರೂಪಾಯಿ ನಾವು ಈಗಲೇ ಬಿಡುಗಡೆ ಮಾಡ್ತಾ ಇದ್ದೀವಿ, ವಿ ಆರ್ ಸ್ಟ್ರೆಂಥನಿಂಗ್ ದಮ್ ಫೈನಾನ್ಷಿಯಲಿ ಅಂತ ಹೇಳಿದ್ರನು? ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ. ಪ್ರತಿಭಾ ಅವರ ಮರಣವಾದಾಗ ಅಬ್ದುಲ್ ಕಲಾಂ ಅವರಿಗೆ ಲೆಟರ್ ಬರೆದ್ರೆ ಆ ಲೆಟರ್ನ ವೆರಿ ಕ್ಯಾಶುವಲ್ ಆಗಿ ಸೆಕ್ರೆಟರಿ ಅವರು ಸೈನ್ ಮಾಡಿ ನಾನು ಸ್ಟೇಟಿಗೆ ಕಳಿಸಿದ್ದೀನಿ ಅಂತಂದ್ರು. ಸ್ಟೇಟಿಂದ ಒಂದು ರಿಪ್ಲೈ ಇಲ್ಲ. ಇವತ್ತಿಷ್ಟೆಲ್ಲ ಮಾತಾಡ್ತಾರೆ. ನಮ್ಮ ಇಡೀ ವ್ಯವಸ್ಥೆ ಹೇಗೆ ಒಬ್ಬ ರೇಪ್ ವಿಕ್ಟಿಮ್ನ ಆಕೆಯ ಕುಟುಂಬದವರ ಬೆಂಬಲಕ್ಕೆ ನಿಂತ್ಕೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬ್ರೇಕ್ನ ನಂತರ ಒಬ್ಬ ಅತಿಥಿ ನಮ್ಮನ್ನು ಜಾಯಿನ್ ಆಗ್ತಾ ಇದ್ದಾರೆ. ಹಸೀನಾ ಇವರು ಅತ್ಯಾಚಾರಕ್ಕೀಡಾದವರಲ್ಲ, ಆಸಿಡ್ ದಾಳಿಗೆ ಒಳಗಾದಂಥವರು. ತಾವು ಮಾಡದೇ ಇರೋ ತಪ್ಪಿಗೋಸ್ಕರ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸ್ತಾ ಇರುವಂಥವ್ರು. ಅವರು ನಮ್ಮನ್ನು ಜಾಯಿನ್ ಆಗ್ತಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಫಲಿಸಲಿಲ್ಲ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಓಂ ಸಾಯಿ ಪ್ರಕಾಶ್ ಚಿತ್ರ ನಿರ್ದೇಶಕರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಸರ್, ಧನ್ಯವಾದಗಳು ಸ್ಟುಡಿಯೋಗೆ ಬಂದಿದ್ದಕ್ಕೆ. ಅದರ ಜೊತೆಗೆ ಬ್ರೇಕ್ಗಿಂತ ಮುಂಚೆ ಹೇಳಿದೆ ನಾನು, ಆ್ಯಸಿಡ್ ವಿಕ್ಟಿಮ್ ಹಸೀನಾ ಬರ್ತಾರೆ ಅನ್ನುವಂಥ ಮಾತನ್ನು. ಹಸೀನಾ ಅವ್ರಿಗೆ ಫೋನ್ ಮಾಡಿದಾಗ ಹೇಗಿದ್ದೀರಿ ಹಸೀನಾ ಅಂತ ಕೇಳೋದಕ್ಕೆ ಸಂಕಟ ಆಗುತ್ತೆ ಒಂಥರ, ನಿಜವಾಗ್ಲೂ. ಆದರೆ ಅವರ ಮಾತಿನಲ್ಲಿ ಉತ್ಸಾಹ ಇರುತ್ತೆ. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಅನ್ನುವಂಥ ಮಾತನ್ನು ಕೇಳ್ತಾರೆ. ಜಗತ್ತಿನ ಪಾಲಿಗೆ ಹಸೀನಾ ಒಬ್ಬ ಕುರುಡಿ, ಆದರೆ ಹಸೀನಾ ಪಾಲಿಗೆ ಇಡೀ ಜಗತ್ತೇ ಕುರುಡು, ಇಡೀ ಸಮಾಜ ಕುರುಡು. ಅಂಥದ್ದೊಂದು ಟ್ರಾಮಾನ ಅವರು ಎದುರಿಸಿದ್ದಾರೆ, ಅಂಥದ್ದೊಂದು ಹಿಂಸೆಯನ್ನು, ಅಂಥದ್ದೊಂದು ನೋವನ್ನು ಎದುರಿಸಿದ್ದಾರೆ. ಬಹುಶಃ ರೇಪ್ಗಿಂತಲೂ ಅತಿ ದೊಡ್ಡ ಹಿಂಸೆ ಅದು, ಒಬ್ಬ ಆ್ಯಸಿಡ್ ವಿಕ್ಟಿಮ್ ಆಗಿ ಜೀವನವನ್ನು ಕಳೆಯೋದು. ಬನ್ನಿ, ಹಸೀನಾ ನಮ್ಮ ಜೊತೆ ಇದ್ದಾರೆ, ಹಸೀನಾನ ಮಾತಾಡ್ಸೋಣ. ಹಸೀನಾ, ಬಹುಶಃ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಅವು ನಿಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಒಬ್ಬ ರೇಪ್ ವಿಕ್ಟಿಮ್ ಪರವಾಗಿ ಈ ದೇಶದ ಮಧ್ಯಮ ವರ್ಗ ಬೀದಿಗಿಳಿದಿದೆ. ಇವತ್ತು ಬೆಳಗ್ಗೆ ಆಕೆ ತೀರು ಹೋಗಿದ್ದಾಳೆ. ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ತುಂಬ ನೋವಾಯಿತು ಕೇಳಿದ್ದಕ್ಕೆ. ಬಿಕಾಸ್ ಆ ಹುಡುಗಿದು ಏನೂ ತಪ್ಪಿಲ್ಲ. ಶಿ ಡಿಡ್ಂಟ್ ಡೂ ಎನಿ ಮಿಸ್ಟೇಕ್. ಬಟ್ ದೊಡ್ಡ ಶಿಕ್ಷೆ ಸಿಕ್ಕಿದೆ. ಅವ್ರ ತಾಯಿ ತಂದೆಗೆ ದೊಡ್ಡ ಶಿಕ್ಷೆ ಸಿಕ್ಕಿದೆ. ಮಗಳು ಇಲ್ಲ ಇವತ್ತು. ಅದು ನನಗೆ ಗೊತ್ತು, ಆ ಹಿಂಸೆ ನನಗೆ ಗೊತ್ತು, ನನ್ನ ಪೇರೆಂಟ್ಸ್ ಗೊತ್ತಿದೆ. ಸೊ ಇದನ್ನು ಹೆಂಗೆ ಸ್ಟಾಪ್ ಮಾಡೋದು? ಆ ಕ್ರಿಮಿನಲ್ಸ್ಗೆ ಶಿಕ್ಷೆ ಆಗಲೇಬೇಕು. ಸೊ ಫಾರ್ ದ್ಯಾಟ್ ಇಂಡಿಯಾದ ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಕಾನೂನು ಅದು ತುಂಬ ಸ್ಟ್ರಾಂಗಾಗಿ ಫೈಟ್ ಮಾಡಬೇಕು ಈ ಕೇಸ್ಗೆ ಜಸ್ಟಿಸ್ ಸಿಗೋಕ್ಕೆ. ಜಸ್ಟಿಸ್ ಪಡೆಯೋ ಹೋರಾಟ ನೀವು ಕೂಡ ಮಾಡಿದ್ದೀರಿ ಹಸೀನಾ. ಅಷ್ಟು ಈಸಿ ಅನಿಸುತ್ತಾ ನಮ್ಮ ದೇಶದಲ್ಲಿ? ಈಸಿ ಇಲ್ಲ. ಅದು ಈಸಿ ಇಲ್ಲ. ಬಿಕಾಸ್ ತುಂಬ ಲೂಪ್ ಹೋಲ್ಸ್ ಇದೆ ಲಾನಲ್ಲಿ. ಮತ್ತು ಆ ಕೇಳೋ ಕ್ವೆಶನ್ಸ್ ಕೋರ್ಟ್ನಲ್ಲಿ ಹೋದರೆ ನಮ್ಮನ್ನೇ ರಿವರ್ಸ್ ಕೇಳ್ತಾರೆ, ಕ್ರಿಮಿನಲ್ಸ್ನ ಕೇಳಲ್ಲ. ಬಟ್ ಇವತ್ತು ಆ ಹುಡುಗಿ ಕೇಸ್ನಲ್ಲಿ ಅವಳಿಲ್ಲ ಹೇಳೋಕ್ಕೆ, ಆನ್ಸರ್ ಮಾಡೋಕ್ಕೆ ಅವಳಿಲ್ಲ. ಅವಳು ಎಷ್ಟು ನೋವು ತಿಂದಿದ್ದಾಳೋ. ಬಟ್ ಕಷ್ಟನೇ. ಬಟ್ ಏನಾದರೂ ಒಂದು ದಾರಿ ಇದ್ದೇ ಇರುತ್ತೆ ಶಿಕ್ಷೆ ಕೊಡೋಕ್ಕೆ. ಹಂಗೆ ಯಾವ ಕ್ರಿಮಿನಲ್ಸ್ನು ಬಿಡಲ್ಲ ಅಂತ ನನ್ನ ನಂಬಿಕೆ ಲಾ. ಸೊ ಆ ನಂಬಿಕೆ ಮೇಲೆ ಇವತ್ತು ಅವ್ಳಿಗೆ ನ್ಯಾಯ ಸಿಗುತ್ತೆ ಅಂತ ಐ ಬಿಲೀವ್ ಇಟ್. ಏನು ಈ ಒಂದು ಕಾಮುಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಪ್ರತಿ ಹೆಣ್ಣನ್ನು ಕಾಮದ ವಸ್ತುವನ್ನಾಗಿ ನೋಡುವಂಥ ಮನೋಭಾವನೆ ತುಂಬ ನೋವಾಗುತ್ತೆ ಸರ್. ಬಿಕಾಸ್ ಆ ಹುಡುಗಿ ಬಂದು ಒಂದು ಐಟಮ್ ಇಲ್ಲ. ಅದು ಫಸ್ಟ್ ಆ ವ್ಯೂ ಪಾಯಿಂಟ್ ಪಬ್ಲಿಕ್ನಲ್ಲಿ ದೂರ ಹೋಗಬೇಕು. ಅವಳಿಗೊಂದು ಮನಸ್ಸಿರುತ್ತೆ, ಅವಳಿಗೂ ಒಂದು ಫ್ರೀಡಮ್ ಇದೆ ಥಿಂಕ್ ಮಾಡೋಕ್ಕೆ, ಹೆಂಗೆ ಬಾಳ್ಬೇಕು, ಹೆಂಗೆ ಇರಬೇಕಂತ. ಅದನ್ನು ಬೇರೆಯವರು ಸ್ನ್ಯಾಚ್ ಮಾಡೋಕ್ಕೆ ರೈಟ್ಸ್ ಇಲ್ಲ. ಅವಳಿಗೆ ಒಂದು ಫ್ಯಾಮ್ಲಿ ಇದೆ, ಪೇರೆಂಟ್ಸ್ ಇದ್ದಾರೆ.
ಸೊ ಅವಳು ಖುದ್ದಾಗಿ ಡಿಸಿಷನ್ ತೊಗೊಳಕ್ಕೆ ರೈಟ್ಸ್ ಇದೆ, ಬಟ್ ಬಿಡಲ್ಲ, ತೊಗೊಳಕ್ಕೆ ಬಿಡ್ತಾ ಇಲ್ಲ ಜನಗಳು. ಸೊ ಅದನ್ನು ಎಲ್ಲರೂ ಥಿಂಕ್ ಮಾಡಲೇಬೇಕು. ನಮಗೂ ಫ್ರೀಡಮ್ ಬೇಕು, ಹೆಣ್ಮಕ್ಳಿಗೂ ಫ್ರೀಡಮ್ ಬೇಕು. ನಿಮ್ಮ ಮೇಲೆ ದಾಳಿ ಮಾಡಿದಂಥ ಧೂರ್ತನ ವಿರುದ್ಧ ನೀವು ಮಾಡಿದಂಥ ಕಾನೂನು ಹೋರಾಟ ಏನಿತ್ತು, ಆ ಹೋರಾಟ ನಿಮಗೆ ತೃಪ್ತಿ ತಂದಿದೆಯಾ? ಆಗಿದ್ರೆ ಇಲ್ಲ, ತೃಪ್ತಿ ತಂದಿಲ್ಲ. ಬಿಕಾಸ್ ನನ್ನ ಲೈಫ್ ಲಾಂಗ್ ನಾನು ಈ ಶಿಕ್ಷೆನ ಅನುಭವಿಸ್ಬೇಕು. ನನಗಾಗಿರೋದು ಪನಿಷ್ಮೆಂಟು, ನಾನೇನು ತಪ್ಪು ಮಾಡಿಲ್ಲ, ಬಟ್ ಲೈಫ್ ಲಾಂಗ್ ನಾನು ನಮ್ಮ ತಾಯಿ ತಂದೆ ಇದನ್ನು ನಾವೇ ಬೇರ್ ಮಾಡ್ತಾಯಿದ್ದೀವಿ. ಬಟ್ ಅವನಿಗೆ ಏನಾಗಿದೆ, ಏನೂ ಆಗಿಲ್ಲ. ನನಗೆ 35 ಸರ್ಜರೀಸ್ ಆಗಿದೆ, 35 ಸರ್ಜರೀಸ್, ಟೋಟಲಿ ಬ್ಲೈಂಡ್ ಆಗಿದ್ದೀನಿ. ಸೊ ಫ್ಯೂಚರ್ ನಂದು ಡಾರ್ಕ್ ಆಗಿದೆ. ಬಟ್ ಆ ಕ್ರಿಮಿನಲ್ಗೆ ಏನಾಗಿಲ್ಲ, 14 ಇಯರ್ಸ್ ಲೈಫ್ ಇಂಪ್ರಿಸನ್ಮೆಂಟ್ ಏನೇ ಇಲ್ಲ ನನ್ನ ಪಾಲಿಗೆ, ಅದು ಶಿಕ್ಷೆನೇ ಇಲ್ಲ ಅಕಾರ್ಡಿಂಗ್ ಟು ಮೀ. ಸಾಯೋ ತನಕ ಜೈಲಿನಲ್ಲಿ ಇರಬೇಕು. ನಮ್ಮ ಡ್ಯಾಡಿ ಮಮ್ಮಿ ದಿವಸ ನನ್ನ ನೋಡ್ತಾ ಇರುವಾಗ ಅವ್ರಿಗೆ ಗೊತ್ತಾ ಆ ನೋವು ಏನಂತ. ನಾನು 4 ಗೋಡೆ ಮಧ್ಯೆ ಇದ್ದೀನಿ, ಸೊ ನನಗೆ ಗೊತ್ತಾ ಆ ನೋವು ಏನಂತ. ಇಂಥದ್ದೊಂದು ಭೀಕರ ಆಸಿಡ್ ದಾಳಿಗೆ ಒಳಗಾಗೋದಕ್ಕಿಂತ ಮುಂಚೆ ಹಸೀನಾ ಹೇಗಿದ್ರು ಅನ್ನುವಂಥ ಫೋಟೋಗಳನ್ನು ನಾನು ನೋಡಿದ್ದೀನಿ. ನಿಜಕ್ಕೂ ಸಂಕಟಾಗುತ್ತೆ. ಆ ಹಸೀನಾಗೂ ಈ ಹಸೀನಾಗೂ ಕಲ್ಪನೆಗೂ ನಿಲುಕದಂಥ ವಿಷಯ. ನಮ್ಮ ಮಧ್ಯೆ ಇವತ್ತಿನ ಪ್ಯಾನೆಲ್ನಲ್ಲಿ ಇಬ್ಬರಿದ್ದಾರೆ ತುಂಬ ಈ ಒಂದು ಚರ್ಚೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥವರು. ಒಬ್ಬರು ಹಸೀನಾ, ಇನ್ನೊಬ್ಬರು ಶ್ರೀನಿವಾಸನ್ ತಮ್ಮ ಮನೆ ಮಗಳನ್ನು ಕಳೆದುಕೊಂಡಂಥವರು. ಈ ಒಬ್ಬ ಕಾಮುಕನಿಗೆ ಮನೆ ಮಗಳನ್ನು ಕಳೆದುಕೊಂಡಿರುವಂಥವರು. ಹಸೀನಾ ತಮ್ಮ ಭವಿಷ್ಯವನ್ನು ಕಳೆದುಕೊಂಡಂಥವ್ರು. ಅವರು ಧೈರ್ಯಗಡಲಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ. ಈಗಲೂ ಕೂಡ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ, ನನ್ನ ನೌಕರಿ ಮಾಡ್ತೀನಿ, ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಧೈರ್ಯ ಅದರಲ್ಲಿದೆ. ಆದರೆ ಹಸೀನಾಳೆದರಿಗೆ ಇಡೀ ಸಮಾಜ ತಲೆ ತಗ್ಗಿಸ್ಬೇಕು. ಓಂ ಸಾಯಿ ಪ್ರಕಾಶ್ ಅವರೇ, ಏನನ್ಸುತ್ತೆ ಇದನ್ನೆಲ್ಲ ನೋಡ್ತಿರುವಾಗ? ಆದಮೇಲೆ ನಾವು ಶಿಕ್ಷೆ ಕೊಡಬೇಕು, ಕೊಟ್ಟರೆ ನಮಗೇನೋ ತೃಪ್ತಿ ಬರುತ್ತೆ ಅನ್ನೋದು ಅದೇನು ಮಾನವೀಯತೆ ಅನಿಸಲ್ಲ. ನಾವು ಸಮಾಜದಲ್ಲಿ ಈ ಪ್ರಪಂಚ ಒಂದು ಕುಟುಂಬ ಅನ್ಕೋಬೇಕು. ಪ್ರತಿಯೊಬ್ಬರೂ, ಪ್ರತಿ ಗಂಡಸೂ ಯಾವ ತಾಯಿ ಕೊಡ್ತಾ ಇದ್ದೀವಿ, ಯಾವ ಅಕ್ಕ ತಂಗಿರ ಮಧ್ಯೆ ಬಾಳ್ತಾ ಇದ್ದೀವಿ ನಾವು. ನಿನಗೂ ಜೀವನದಲ್ಲಿ ಒಬ್ಬ ಹೆಂಡತಿ ಸಿಕ್ಕತ್ತೆ, ಅವ್ರು ನಿನ್ನ ವಸ್ತು ಆಗತ್ತೆ, ಅದು ನಿನ್ನಿಷ್ಟ. ಬಿಟ್ಟು ಬೇರೆಯವ್ರನ್ನ ಬೇರೆ ರೀತಿ ಯೋಚನೆ ಮಾಡೋ ಭಾವನೆ ಬರಬಾರದು. ನಮ್ಮ ಸಂಸ್ಕೃತಿ ತುಂಬ ದೊಡ್ಡದು. ಭಾರತ ಒಂದು ಕಾಲದಲ್ಲಿ ಹಳ್ಳಿನಲ್ಲಿ ಮದುವೆ ಮಾಡೋರು, ಮೆರವಣಿಗೆ ಮಾಡೋರು. ಯಾಕಂದರೆ ಈ ಹುಡುಗಿ ಮದುವೆ ಆಗಿದ್ದಾರೆ, ಇಂಥವ್ರ ಮಗಳು, ಇಂಥವ್ರ ಮಗ ಅನ್ನೋದು ಸಮಾಜಕ್ಕೆ ಗೊತ್ತಾಗಲಿ ಅಂತ. ಇಂಥ ಸಂಸ್ಕೃತಿಯಲ್ಲಿ, ಇಂಥ ಭಾರತದಲ್ಲಿ ಹುಟ್ಟಿದ ನಾವೆಲ್ಲ ಬೇರೆಯವ್ರ ಮೇಲೆ ಆಸೆ ಪಡೋದು ಮಾನವರು ಅಂತ ಅನಿಸ್ಕೊಡಲ್ಲ. ಒಬ್ಬ ಸಿಂಹ ಹೆಂಗಿರುತ್ತೋ ಗೊತ್ತು, ಒಬ್ಬ ಹುಲಿ ಹೆಂಗಿರುತ್ತೋ ಗೊತ್ತು. ಅದು ಅರಣ್ಯ ಅದು. ಇದು ಜನಾರಣ್ಯ ಆಗೋಯ್ತು. ಇಲ್ಲಿ ಈ ಅರಣ್ಯದಲ್ಲಿ ಬದುಕೋದು ಕಷ್ಟ ಆಗ್ತಾ ಇದೆ. ಹತ್ರ ಒಂದು 20 ವರ್ಷದ ಹಿಂದೆ ನಾನು ಗೃಹ ಪ್ರವೇಶ ಚಿತ್ರ ಮಾಡಿದ್ದೀನಿ. ನಾನು ಗೃಹ ಪ್ರವೇಶದಲ್ಲಿ ಜೊತೆಯಲ್ಲಿ ಓದ್ತಾರ ದೇವರಾಜೇ ಮಾಲಸಿ ಅಂತ ಅವಳನ್ನ ಅತ್ಯಾಚಾರ ಮಾಡ್ತಾನೆ. ಇದೇ ಪರಿಸ್ಥಿತಿ. ಆವಾಗ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು, ಆ ಹುಡುಗಿ ಪರಿಸ್ಥಿತಿ ಏನು? ಶಿ ಇಸ್ ಕಾಲ್ಡ್ ಆಸ್ ರೇಪ್ ಗರ್ಲ್. ಸಮಾಜದಲ್ಲಿ ಆಕೆಗೆ ಯಾರು ಗೌರವ ಕೊಡಲ್ಲ. ನಿನ್ನ ಮಗಳಿಗೆ ಈ ಥರ ಆಯ್ತಲ್ವಾ ಅಂತ ತಂದೆ ತಾಯಿ ಆಚೆ ಬರೋಕ್ಕಾಗಲ್ಲ, ತಲೆ ಎತ್ತು ನೋಡೋಕ್ಕಾಗಲ್ಲ. ಸಿನಿಮಾ ಆಗಿರೋದ್ರಿಂದ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಅದಕ್ಕೊಂದು ಜಡ್ಜ್ಮೆಂಟ್ ಕೊಟ್ಟಿದ್ದೀವಿ ನಾವು. ಅವಳನ್ನೇ ಕೊಟ್ಟು ಶಿ ಆಸ್ ದಿ ಜಡ್ಜ್, ಶಿ ಪ್ರೇಸ್ ಜಡ್ಜ್, ಅವನಿಗೆ ಶಿಕ್ಷೆ ಕೊಡ್ತೀರಿ. ಓಕೆ, ನನಗೇನು ಲಾಭ ಆಗತ್ತೆ ಹೇಳಿ? ನಾನು ಲೈಫ್ ಲಾಂಗ್ ನಾನು ರೇಪ್ಗಳಾಗಿ ಬದುಕಬೇಕಲ್ವ? ನಾನು ನಮ್ಮ ತಂದೆ ತಾಯಿ ಅವಮಾನದಿಂದ ಸಾಯ್ಬೇಕಲ್ವಾ? ನನಗೇನು ನ್ಯಾಯ ಸಿಕ್ಕಲ್ಲ. ಸಿನಿಮಾ ಡ್ರಮಟೈಸ್ ಮಾಡಿದ್ದೀವಿ ನಾವು. ಆ ಜಡ್ಜನ್ನು ಕೇಳಿಕೊಂಡು ಶಿ ಮ್ಯಾರೀಸ್ ದಟ್ ದೇವರಾಜ್. ಜೀವನದಲ್ಲಿ ಅವನ್ನ ಒಬ್ಬ ಮನುಷ್ಯನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಒಂದು ಸಿನಿಮಾ ಆಗಿರೋದ್ರಿಂದ ಒಂದು ಸಾಲ್ವೇಷನ್ ಕೊಟ್ಟಿದ್ದೀವಿ. ಅಲ್ಲ, ಅದರ ಅರ್ಥ ಜೀವನ ಪರ್ಯಂತ ಅವಳು ಮತ್ತೆ ರೇಪ್ ಆಗ್ತಿದ್ದಂಗೆ. ನನಗೆ ಅದೇ ಅನ್ಸುತ್ತೆ. ತುಂಬಾ ಕಡೆಗಳಲ್ಲಿ ರಾಜ್ಯ ಪಂಚಾಯತಿಗಳ ನಡೆದಂತ ಸಂದರ್ಭದಲ್ಲಿ ಇವತ್ತು ಆಕೆ ದಿನ ಸಾಯ್ತಾ ಇದ್ದಾಳೆ. ನಾನು ಅದನ್ನೇ ಹೇಳೋದು. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಪ್ಯಾನೆಲ್ ಅಲ್ಲಿ
ಎಷ್ಟು ಹಗುರವಾಗಿ ಗಂಟೆಗಟ್ಟಲೆಯಿಂದ ಮಾತಾಡ್ತಾ ಇದ್ದೀವಿ. ಅಟ್ ದಿ ಎಂಡ್ ಆಫ್ ದ ಡೇ ಆಕೆ ದಿನ ಎದ್ದು ಅವ್ರ ತಂದೆ ತಾಯಿ ಎದ್ದು ನೀವು ಹೇಳ್ತಿದ್ದೀರಿ, ನೀವು ಅವಳ ಫೋಟೋನ ಮುಂಚೆ ನೋಡಿದ್ದೀರಿ ಅಂತ. ಒಂದು ದಿನ ಒಂದು ಸತಿ ಅವಳ ಮುಖ ನೋಡಿದ್ರೆ 100 ಸಾವು ಸಾಯ್ತಾರೆ. ಈಕೆ ತೀರ್ಕೊಂಡ್ಲಲ್ಲ ಹುಡುಗಿ, ಆಕೆ ಪಾಪ ಕಣ್ಣು ಮುಚ್ಕೊಂಡ್ಲು. ಅವಳು ಬದುಕಿದ್ದಿದ್ರೆ ನಮ್ಮ ಸೊಸೈಟಿ 2 ಥರ ನೋಡ್ತಿತ್ತು ಅವಳನ್ನ. ಒಂದು, ಅಯ್ಯೋ ಇವಳು ರೇಪ್ ಆದವಳು ಸರಿಗಿಲ್ಲ ಅಂತ. ಇನ್ನೊಂದು, ಆಗೋಗಿದೆ ಬಿಡ್ರಮ್ಮ ಇನ್ನೊಂದು ಸತಿ. ದಿಸ್ ಇಸ್ ಸೋ ಚೀಪ್. ಆ ಸಿಸ್ಟಮ್ ನೀಡ್ಸ್ ಟು ರೆಕ್ಟಿಫೈ ಇಟ್. ಪಕ್ಕದಲ್ಲಿ ಇಷ್ಟೊಂದು ಘೋರವಾಗಿ ಕೂತಿರೋ ಸತ್ಯ ಇದೆಯಲ್ಲ, ಅದು ಜೀರ್ಣಿಸ್ಕೊಳ್ಳೋಕೆ ಬಹಳ ಕಷ್ಟ. ನಾವೆಲ್ಲ ಇಷ್ಟು ಮಾತಾಡ್ತೀವಿ, ಹೆಣ್ಮಕ್ಳಿಗೊಂದು ಬಿಳಿ ಕೂದಲು ಬಂದರೆ ತಡ್ಕೊಳಕ್ಕಾಗಲ್ಲ, ಆ ಥರ ಅದು ಎತ್ತು ಆ ದಿನ ಮುಖ ಅದು ಎತ್ಕೊಂಡು ಓಡಾಡುತ್ತೆ ಅಂದರೆ ಅದಕ್ಕೆ ಎಷ್ಟು ಧೈರ್ಯ ಇರಬೇಕು. ಅವ್ರ ತಂದೆ ತಾಯಿ ಎಷ್ಟು ಸಾಯ್ತಾ ಇರಬೇಕು. ಅವ್ನು ಜೈಲ್ಗೆ ಹೋಗಿದ್ ಮಾತ್ರಕ್ಕೆ ಸಮಾಧಾನ ಆಯ್ತಾ ಕೇಳಿ, ಆಗಿರಲ್ಲ ಆಕೆಗೆ. ಬಿಕಾಸ್ ದಟ್ ಈಸ್ ನಾಟ್ ದ ಸೊಲ್ಯೂಷನ್. ಅವ್ರ ಶಿವರಾಮ್ ಸರ್ ಹೇಳ್ದಂಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಹ್ಯೂಮನ್ ರೈಟ್ಸು ಇದು ಕಾಣಿಸಲ್ವಾ ನಿಮಗೆ? ಇದು ಕಾಣಿಸಲ್ವಾ ನಿಮಗೆ? ಆ್ಯಂಡ್ ಎವ್ರಿ ಫೆಸಿಲಿಟಿ ಇಸ್ ಗಿವನ್ ಟು ದಟ್ ಮ್ಯಾನ್ ಇನ್ ದ ಜೈಲ್. ನಮ್ಮನ್ನು ಯಾರೂ ರಕ್ಷಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಿಟ್ಬಿಡಿ. ನಿಮಗೆ ನೋವಾದರೆ, ನಿಮಗೆ ಮನೆಯಲ್ಲಿ ಏನಾದರೂ ತೊಂದರೆ ಉಂಟಾದರೆ, ಅದು ಮಾನಸಿಕ ಇರಲಿ ದೈಹಿಕ ಇರಲಿ, ಮೊದಲು ನೀವು ಅದನ್ನು ಪ್ರತಿಭಟಿಸಿದ್ರೆ ಯಾರೂ ಅದಕ್ಕೆ ಅಡ್ಡಿ ಬರೋಕ್ಕೆ ಸಾಧ್ಯ ಇಲ್ಲ. ಮನೆಯಿಂದನೇ ಪ್ರತಿಭಟನೆ ಶುರುವಾಗಬೇಕದು. ಎಸ್ ಹಸೀನಾ, ಮೇಲಿಂದ ಮೇಲೆ ಈ ರೀತಿಯಾದಂಥ ಸುದ್ದಿಗಳು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡ್ತಿಲ್ವಲ್ಲ, ನಾನೇ ಪುಣ್ಯವಂತೆ ಅಂತ ಏನಾದ್ರು ಅನ್ನಿಸ್ತಿದ್ಯಾ ತಮಗೆ? ಇಂಥ ಕರ್ಮ ನೋಡೋದು ತಪ್ಪಲ್ಲ ನನಗೆ ಅಂತ ಅನ್ನಿಸ್ತಿದ್ಯಾ ಅಂತ? ತುಂಬ ಕಷ್ಟ ಆಗ್ತಾ ಇದೆ ಸರ್, ರಿಯಲಿ. ಆ್ಯಸ್ ಎ ವಿಮೆನ್, ಹೆಣ್ಣು ಹುಡುಗಿಯಾಗಿ ತುಂಬ ಕಷ್ಟ ಆಗುತ್ತೆ. ಈ ಥರ ಆಗ್ತಾನೆ ಇದೆಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಅಂತ. ಬಟ್ ಇದೆಲ್ಲ ಸ್ಟಾಪ್ ಮಾಡೋಕ್ಕೆ ಏನಾದರೂ ಒಂದು ಸಿಗುತ್ತಾ? ಅದೇ ಒಂದೊಂದು ದಿವಸ ಅದೇ ಪ್ರಾರ್ಥನೆ ಆಗಿರುತ್ತೆ, ಇದೆಲ್ಲ ಸ್ಟಾಪ್ ಆಗಬೇಕಂತ. ಬಟ್ ಏನು ಮಾಡೋದು? ಒಂದೇ ಒಂದು ಇಶ್ಯೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ವಿಕ್ಟಿಮ್ಸ್ನ ಹೈಲೈಟ್ ಮಾಡ್ತಾ ಇರ್ತಾರೆ, ಮೀಡಿಯಾ ತಗೊಳ್ಳಿ ಯಾರೇ ಇರಲಿ. ಆ್ಯಸಿಡ್ ವಿಕ್ಟಿಮ್ 100 ಕೇಸಸ್ ಆಗಿದೆ, ಎಷ್ಟೋ ವಿಕ್ಟಿಮ್ ತೋರಿಸಿದ್ದಾರೆ. ಬಟ್ ಕ್ರಿಮಿನಲ್ಗೆ ಏನಾಗಿದೆ, ಅವ್ರು ಯಾವ ಸ್ಥಿತಿನಲ್ಲಿದ್ದಾರೆ ತೋರಿಸಲ್ಲ. ತೋರಿಸ್ಬೇಕು ಸರ್, ಅವ್ರಿಗೆ ತೋರಿಸಿ. ಅವ್ರ ಫೋಟೋನ ಪೋಸ್ಟರ್ ಆಗಿ ಎಲ್ಲ ಗೋಡೆಗೆ ಅಂಟಿಸಿ ಸರ್, ಗೊತ್ತಾಗಲಿ ಪಬ್ಲಿಕ್ಗೆ. ಈ ಥರ ಒಂದು ರೇಪ್ ಗರ್ಲ್ ಅಂತ ಹೇಳ್ತೀರಾ, ಇವ್ರು ರೇಪ್ ಮಾಡಿದಾನಂತ ಯಾರು ಹೇಳ್ತಾ ಇಲ್ಲ. ಈ ಮ್ಯಾನ್ ಬಂದು ಆ್ಯಸಿಡ್ ಹಾಕಿದಾನಂತ ಯಾರು ಹೇಳ್ತಾ ಇಲ್ಲ. ಗೊತ್ತಾಗಲಿ ಸರ್ ಎಲ್ರಿಗೂ. ಅವಾಗ ಯಾರು ಅವ್ನಿಗೆ ಸಪೋರ್ಟ್ ಬರಲ್ಲ, ಅವಾಗ ಗೊತ್ತಾಗುತ್ತೆ ನೋವಂದರೆ ಏನಂತ. ಅಲ್ಲ, ಅವರು ಆಸಿಡ್ ಹಾಕಿರೋನು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಹೌದು, ಬಿಕಾಸ್ ನನಗೆ ವಿಕ್ಟಿಮ್ ಆದಮೇಲೆ ನಮಗೆ ಈ ಸೊಸೈಟಿನಲ್ಲಿ, ಸಮಾಜದಲ್ಲಿ ನಮ್ಮ ಮನೆಗೆ ಬಾಡಿಗೆ ಮನೆ ಕೊಡಲಿಲ್ಲ. ಇವಾಗ ಅವನಿಗೆ ಕೊಡ್ತಾರೆ, ಕ್ರಿಮಿನಲ್ಗೆ ಕೊಡ್ತಾರೆ. ನಾನು ಏನು ತಪ್ಪು ಮಾಡಿದ್ದೀನಿ? ನಮ್ಮ ಮಮ್ಮಿ ಡ್ಯಾಡಿ ಏನು ತಪ್ಪು ಮಾಡಿದ್ರು ಸರ್? ಬಿಕಾಸ್ ನಿಮ್ಮದು ಕೇಸ್ ಇದೆ, ಅದಕ್ಕೆ ಬಾಡಿಗೆ ಮನೆ ಕೊಟ್ಟು. ಅದೇ ಒಂದು ಕ್ರಿಮಿನಲ್ಗೆ ಮದುವೆ, ಲೈಕ್ ಪ್ರತಿಭಾ ಕೇಸ್ನಲ್ಲಿ ಮದುವೆನೇ ಆಗಿದೆ, ನ್ಯಾಯನ ಇದು? ಸೊ ಕ್ರಿಮಿನಲ್ ಫೋಟೋನ ಅಂಟಿಸಿ ಗೋಡೆಗೆ ಹಾಕಿ, ಸಿನಿಮಾ ಪೋಸ್ಟರ್ಸ್ ಎಲ್ಲ ಹಾಕ್ತಿರಲ್ಲ ಆ ಥರ ಹಾಕಿ, ಅವಾಗ ಗೊತ್ತಾಗುತ್ತೆ ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಅವನಿಗೆ ಸಪೋರ್ಟ್ ಮಾಡಬಾರ್ದು ಅಂತ. ಈಗ ನಾ ಶ್ರೀಮತಿ ಇದು ಸುಧಾ ಬರಗೂರು ಅವರು ಹೇಳಿದಾಗೆ ಮನೆಯಿಂದಲೇ ಪ್ರತಿಭಟನೆ ಅನ್ನೋ ಒಂದು ಮಾತು ಹೇಳಿದ್ರು. ಅದಕ್ಕೆ ಸ್ವಲ್ಪ ಪಬ್ಲಿಕ್ಗೆ ಯಾವ ರೀತಿಯಲ್ಲಿ ಅದನ್ನು ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಅದರ ಅರ್ಥ ಗೊತ್ತಾಗುತ್ತೆ. ಎಸ್ ನಾನು ಬರ್ತೀನಿ ಆ ವಿಷಯಕ್ಕೆ ಬರೋಣ. ಯಾವ ರೀತಿಯಾಗಿ ಮನೆಗಳಲ್ಲಿ ಪ್ರತಿಭಟನೆ ಆಗಬೇಕು ಅನ್ನುವಂಥದ್ದು, ಮನೆಗಳಲ್ಲಿ ಹೆಣ್ಣುಮಕ್ಕಳು ಎದ್ದು ನಿಂತ್ಕೋಬೇಕು ತಮ್ಮ ಮೇಲೆ ನಡೀತಿರುವಂಥ ಅನ್ಯಾಯದ ವಿರುದ್ಧ ಅನ್ನೋದ್ರ ಬಗ್ಗೆ ಆ ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.